ನಿಮ್ಗೇನಿಸುತ್ತೆ ಪ್ರಪಂಚದಲ್ಲಿ ಅತಿ ಚಿಕ್ಕ ಕಂಟ್ರಿ ಯಾವುದು ಅಂತೇಳಿ? ನಿಮ್ಗೆ ಹೆಂಗೆ ಅನಿಸುತ್ತೆ ಒಂದು ಕಂಟ್ರಿ ನಮ್ಮ ಒಂದು ರಾಜಾಜಿನಗರಕ್ಕಿಂತ ಚಿಕ್ಕದಾಗಿದೆ ಅಂತ ಹೇಳಿದ್ರೆ? ಅಫ್ಕೋರ್ಸ್ ಎಸ್, ಇದೆ ವ್ಯಾಟಿಕನ್ ಕಂಟ್ರಿ ಅಥವಾ ವ್ಯಾಟಿಕನ್ ಸಿಟಿ. ಇದು ತುಂಬ ಚಿಕ್ಕ ಕಂಟ್ರಿ, ಆದರೆ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಸುಮಾರಷ್ಟು ಇತಿಹಾಸನೇ ಹೊಂದಿದೆ ಅಂತ ಒಂದು ಪ್ಲೇಸಲ್ಲಿ ಹೇಗಿದ್ದೇನೆ ಈಗ ಎಂಟ್ರ್ ಆಗ್ತಾ ಇದ್ದೀನಿ ವಿಶ್ವದ ಅತಿ ಚಿಕ್ಕದಾದಂಥ ಒಂದು ಕಂಟ್ರಿಗೆ. ಅದೇ ರೀತಿ ಇಲ್ಲೂ ಕೂಡ ನಾನು ಕಳೆದೋಗ್ತೀನಿ ಅಂತ ಅನಿಸುತ್ತೆ. Later on in the night, ವಾವ್, ಎಲ್ಲಿದ್ದೀನಿ ನೋಡೋಣಂತ ಎಲ್ಲಿದ್ದೀನಿ ಅಂತ. we could talk under moonlight till dawn. We could stay to watch the sunrise. ಸೊ ನಮಸ್ಕಾರ ಕರ್ನಾಟಕ, ಈಗ ತಾನೇ ಇದ್ದೆ. ಸೊ ಈಗ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಸುಮಾರಷ್ಟು ಇತಿಹಾಸನೇ ಹೊಂದಿದೆ ಅಂತ ಒಂದು ಪ್ಲೇಸಲ್ಲಿ ಹೇಗಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಾಯಿದೆ ಈ ಪ್ಲೇಸ್ ಯಾವುದು ಅಂತೇಳಿ. ನಾವು ಓದ್ತಿದ್ದ ಹಿಸ್ಟ್ರಿ ಬುಕ್ಕಿಂದ ಹಿಡಿದು ನಾವು ಬರ್ತಿದ್ದ ಅಂತ ಕ್ಲಾಸ್ಮೇಟ್ ನೋಟ್ಬುಕ್ವರೆಗೂ ಎಲ್ಲರಿಗೂ ಗೊತ್ತಿದೆ ಆ ಪ್ಲೇಸು. ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಸ್ವಲ್ಪ ಹೊತ್ತಲ್ಲಿ. ಓಕೆ, ವೆಯ್ಟ್ ಮಾಡ್ತಾ ಇರಿ, ಹೋಗ್ಬಿಟ್ಟು ರೆಡಿ ಆಗ್ಬಿಡ್ತೀನಿ. ಓಕೆ, Stay in this moment, never think about going. Won't you stay with me for a little while? Got myself free falling deep into. ನಾನೀಗ ಇಲ್ಲಿಂದ ಹೋಗ್ತಾನೆ ವ್ಯಾಟಿಕನ್ ಮ್ಯೂಸಿಯಂಗೆ ಬಂದಿದ್ದೀನಿ. I wish I could stop time and stay in this moment, never think about going. Won't you stay with me for a little while? ನಾನು ನನ್ನ ದಿನ ಇವತ್ತು ಪಿಜ್ಜಾ ತಿಂತ ಸ್ಟಾರ್ಟ್ ಮಾಡ್ತೇನೆ. Won't you stay with me for a little ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಶಾಪ್ಸ್ ಬಿಲಾಂಗ್ಸ್ ಟು ವ್ಯಾಟಿಕನ್ ಕಂಟ್ರಿ. ಇನ್ನೂ ಒಂದು ಹೇಳಬೇಕು ಅಂದರೆ ಈ ಒಂದು ಕಂಟ್ರಿ ಬಗ್ಗೆ ಹೈಯೆಸ್ಟ್ ಎಕನಾಮಿ ಇರುವಂಥ ಕಂಟ್ರಿ ಇಡೀ ವರ್ಲ್ಡಲ್ಲೇ, ಮತ್ತು ಸ್ಟ್ರಾಂಗೆಸ್ಟ್ GDP ಇರುವಂಥ ಕಂಟ್ರಿ ಕೂಡ ಈ ಒಂದು ವ್ಯಾಟಿಕನ್ ಕಂಟ್ರಿ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟು, ಈ ಕಂಟ್ರಿಗೆ ಪೋಸ್ಟ್ ಆಫೀಸ್ ಕೂಡ ಇದೆ ನೋಡಿ ಅಲ್ಲಿ, ಅದೇ ಪೋಸ್ಟ್ ಆಫೀಸು. ಸೊ ಒನ್ ಆ್ಯಂಡ್ ಓನ್ಲಿ ಪೋಸ್ಟ್ ಆಫೀಸ್, ಒನ್ ಆ್ಯಂಡ್ ಓನ್ಲಿ ಮೆಟ್ರೋ ಸ್ಟೇಷನ್. ನೋಡಿದ್ರಲ್ಲ ಎಷ್ಟು ಚಿಕ್ಕದಿದೆ ಅಂತೇಳಿ. ಇದೇ ಆ ಪೋಸ್ಟ್ ಆಫೀಸು, ಇದೇ ಒಂದು ಮೆಟ್ರೋ. ಇಮ್ಯಾಜಿನ್ ಮಾಡಿ. ಸೊ ನಮ್ಮ ಒಂದೊಂದು ಏರಿಯಾದಲ್ಲೂ ಕೂಡ ವರ್ಷಾನುಗಟ್ಟಲೆ ಜೀವನ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಇಡೀ ಕಂಟ್ರಿಯಲ್ಲಿ ಬರೀ 560 ಜನ ಮಾತ್ರ ಇದ್ದಾರೆ, ಆಯ್ತಾ. ಮತ್ತೆ 560 ಜನ ಇದ್ರೂ ಆಲ್ ಆರ್ ಮೋಸ್ಟ್ ಪವರ್ಫುಲ್ ಪೀಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ಯಾಥೋಲಿಕ್ ಚರ್ಚ್ ಎಲ್ಲ ಯಾವ್ದು ಬರುತ್ತೆ ಅದು ಎಲ್ಲದೂ ಕೂಡ ಇಲ್ಲಿರುವಂಥ ಪಾಪ್ ಇದಾರಲ್ಲ ಅವ್ರ ಅಂಡರಲ್ಲೇ ಬರುತ್ತೆ, ಅವ್ರ ಮಾತನ್ನೇ ಕೇಳುತ್ತೆ. ಅಷ್ಟೊಂದು ಪವರ್ಫುಲ್ ಇದೆ ಈ ಒಂದು ಪ್ಲೇಸು, ಎಸ್ಪೆಷಲಿ ಕ್ರಿಶ್ಚಿಯಾನಿಟಿಯಲ್ಲಿ. ಈಗ ಇಟಲಿ ಬಾರ್ಡ್ರಲ್ಲಿದ್ದೇನೆ. ಇಟಲಿ ಬಾರ್ಡ್ರಿಂದ ವ್ಯಾಟಿಕನ್ಗೆ ಜಸ್ಟ್ ಒಂದು ರೋಡ್ ಮಾತ್ರ ಗ್ಯಾಪ್ ಇದೆ. ಸೊ ಈ ಥರ ಬಾರ್ಡ್ರನ್ನ ನಾನು ಕ್ರಾಸ್ ಮಾಡ್ತಿರೋದು 2ನೇ ಸರಿ. ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಮೇಘಾಲಯ ವಿಡಿಯೋಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಬಾರ್ಡ್ರ್ ತೋರಿಸಿದೆ. ಈಗ ನಾನು ಹೋಗ್ತಿರೋಂಥ ಬಾರ್ಡ್ರ್ ಬಂದ್ಬಿಟ್ಟು ವ್ಯಾಟಿಕನ್ ಮತ್ತು ಇಟಲಿ ಬಾರ್ಡ್ರು. ಫುಲ್ ಎಕ್ಸೈಟ್ ಆಗಿದ್ದೀನಿ. ಈಗ ಎಂಟ್ರ್ ಆಗ್ತಾ ಇದ್ದೀನಿ ವಿಶ್ವದ ಅತಿ ಚಿಕ್ಕದಾದಂಥ ಒಂದು ಕಂಟ್ರಿಗೆ, ಅದೇ ವ್ಯಾಟಿಕನ್ ಸಿಟಿ. ನೋಡಿ ಈ ರೋಡ್ ಕ್ರಾಸ್ ಮಾಡಿದೆ ಅಂದರೆ ವೆಲ್ಕಮ್ ಟು ವ್ಯಾಟಿಕನ್ ಕಂಟ್ರಿ ಅಥವಾ ವ್ಯಾಟಿಕನ್ ಸಿಟಿ. ಬನ್ನಿ ನೋಡುವ ಇನ್ನು ಏನೇನಿದೆ, ಏನೇನು ವಿಶೇಷ ಇದೆ ಈ ಒಂದು ಪ್ಲೇಸಲ್ಲಿ ಅಂತೇಳಿ ನಮ್ಮ ಒಂದು ವ್ಯೂವಿಂದ. ವ್ಯಾಟಿಕನ್ ಮ್ಯೂಸಿಯಮ್ಗೆ ಇಷ್ಟು ಕ್ಯೂ ಇರೋದು. ಸೊ ನಾವು ಬಂದ್ಬಿಟ್ಟು ಸ್ಕಿಪ್ ಮಾಡ್ತಾ ಇದ್ದೀನಿ ಈ ಕ್ಯೂನ, ಯಾಕಂದರೆ ಆಲ್ರೆಡಿ ಟಿಕೆಟ್ನ ಬೈ ಮಾಡೋದ್ರಿಂದ. ಸೊ ಅಡ್ವಾನ್ಸ್ ಪರ್ಚೇಸ್ ಮಾಡಿದರೆ ಈ ಥರ ಬಂದ್ಬಿಟ್ಟು ಕಾಯೋದು ಬೇಕಿಲ್ಲ. ಸೊ ಇದು ನನ್ನ ಟಿಕೆಟ್. ಅದು ವ್ಯಾಟಿಕನ್ ಮ್ಯೂಸಿಯಮು, ಮ್ಯೂಸಿ ವ್ಯಾಟಿಕಾನಿ. ಸೊ ಒಳಗಡೆ ಹೋಗ್ಲಿಕ್ಕೆ ಮುಂಚೆ ಫಸ್ಟ್ ಸೆಕ್ಯೂರಿಟಿ ಚೆಕಿಂಗ್ ಇದೆ. ಇದು ಆಫ್ ಸೀಸನ್ ಇದೆ, ಆದರೂ ಕೂಡ ನೋಡಿ ಎಷ್ಟು ಜನ ಬಂದಿದ್ದಾರೆ ಬೇರೆ ಬೇರೆ ಕಂಟ್ರಿನ. ಬಟ್ ಇಂಡಿಯನ್ಸ್ ಅಂತೂ ಸುಮಾರು ಜನ ನೋಡ್ತಾ ಇದ್ದೀನಿ ಎಲ್ಲ ಕಡೆನೂ. ಓಕೆ,
ಈಗ ಈ ವ್ಯಾಟಿಕನ್ ಮ್ಯೂಸಿಯಂ ಅಲ್ಲಿ ಇದೀನಲ್ಲ, ಈ ಒಂದು ವ್ಯಾಟಿಕನ್ ಮ್ಯೂಸಿಯಂಗೆ ಎಷ್ಟು ವರ್ಷ ಆಗಿರ್ಬೋದು ಹೇಳಿ? 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 500 ವರ್ಷ ಆಗಿದೆ ಈ ಒಂದು ವ್ಯಾಟಿಕನ್ ಮ್ಯೂಸಿಯಂ ಸ್ಟಾರ್ಟ್ ಆಗಿ. ಲಾಸ್ಟ್ ಅಕ್ಟೋಬರ್ 2006 ಅಲ್ಲಿ 500 ವರ್ಷದ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ ಈ ಒಂದು ವ್ಯಾಟಿಕನ್ ಮ್ಯೂಸಿಯಂ. ಓಕೆ, ಇಲ್ಲಿ ಕಲೆಕ್ಷನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 70,000 ಆರ್ಟಿಸನ್ಸ್ ಕಲೆಕ್ಷನ್ಸ್ ಇದೆ ಈ ಒಂದು ಮ್ಯೂಸಿಯಂ ಅಲ್ಲಿ. ಮತ್ತೆ ನನ್ನ ಹಳೆ ಲಾಗ್ ಇನ್ನೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಿಟ್ಟು ಬನ್ನಿ, ನಾಲ್ಕಂತ ಯುರೋಪ್ ಅಲ್ಲಿ ಇಲ್ಲಿ ಹಾಕಿರ್ತೀನಿ ಐ ಬಟನ್ ನ. ಯಾವ್ದು ಹೇಳಿ? ಲೂವ್ರ್ ಮ್ಯೂಸಿಯಂ ಅಲ್ವಾ. ಈ ಒಂದು ವ್ಯಾಟಿಕನ್ ಮ್ಯೂಸಿಯಂ ಬಂದ್ಬಿಟ್ಟು ಸೆಕೆಂಡ್ ಹೈಯೆಸ್ಟ್ ವಿಸಿಟೆಡ್ ಮ್ಯೂಸಿಯಂ ಇನ್ ದ ವರ್ಲ್ಡ್ ಆಯ್ತಾ. ಲೂವ್ರ್ ಮ್ಯೂಸಿಯಂ ಬಿಟ್ರೆ ಅಷ್ಟೊಂದು ಚೆನ್ನಾಗಿದೆ ಅಂತ ನಾನು ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಇನ್ನು ಒಂದೇ ಒಂದು ಚಿಕ್ಕ ಫ್ಯಾಕ್ಟ್ ಹೇಳೋದಾದ್ರೆ ಈ ಒಂದು ವ್ಯಾಟಿಕನ್ ಮ್ಯೂಸಿಯಂ ಬಗ್ಗೆ, ಈ ಒಂದು ವ್ಯಾಟಿಕನ್ ಸಿಟಿಯಲ್ಲಿ ಇರೋದು 640 ಜನ, ಅದರಲ್ಲಿ 40 ಜನ ಅಡ್ಮಿನಿಸ್ಟ್ರೇಟಿವ್ ಇದೇ ವ್ಯಾಟಿಕನ್ ಮ್ಯೂಸಿಯಂ ಅಲ್ಲಿ ಕೆಲಸ ಮಾಡ್ತಾರಂತೆ, ಉಳಿದಿರೋರು ಮಾತ್ರ ಬೇರೆ ಕೆಲಸ ಮಾಡ್ತಾರಂತೆ. ಬನ್ನಿ ಈಗ ಹೋಗೋಣ. ನನ್ನ ಗೈಡ್ ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೆ ಗೈಡು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. 2 people. ಟಿಕೆಟ್ ತೊಗೊಂಡು ಮದ್ಮೇಲೆ ಒಂದ್ಸರಿ ಚೆಕ್ ಇನ್ ಕೂಡ ಮಾಡ್ಕೊತಾರೆ ಇಲ್ಲಿ. ಅದಾದ್ಮೇಲೆ ಇಲ್ಲಿಂದ ಇನ್ನೊಂದು ಟಿಕೆಟ್ ಕೂಡ ಕೊಡ್ತಾ ಇದ್ದಾರೆ. Admission ticket. Yes, please. If you care. Okay. And this is meeting point C in 5 minutes. Sure. Thank you. Hello. Okay. Yeah. That's for you. Thank you. What's your guide? Sure. ಸೊ ಆಡಿಯೋ ಗೈಡು, ಈ ಒಂದು ಆಡಿಯೋ ಗೈಡ್ ಬಂದ್ಬಿಟ್ಟು ಆ್ಯಕ್ಚುಲಿ ಒಂಥರ ಟ್ರಾನ್ಸ್ಲೇಟರ್ ಥರ ನನಗೆ ವರ್ಕ್ ಆಗುತ್ತೆ. ಸೊ ನಮ್ಮ ಗೈಡ್ ಇವಾಗ ಬಂದರು, ಇವಾಗ ಎಲ್ಲ ರೂಲ್ಸ್ನ ಹೇಳ್ತಿದ್ದಾರೆ, ಏನೇನು ಮಾಡಬೇಕು ಮಾಡಬಾರ್ದು ಅಂತ. ಇವೆಲ್ಲರನ್ನೂ ಕೂರಿಸ್ಕೊಂಡು ಇಲ್ಲಿರೋ ಪೇಂಟಿಂಗ್ಸ್ ಎಲ್ಲ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಿಮಗೆ ಸುಮ್ಮನೆ ಬಂದು ನೋಡ್ಕೊಂಡು ಹೋಗುವ ಬದಲು ಗೈಡ್ ಟೂರ್ ತೊಗೊಂಡ್ರೆ ಇವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿಮಗೂ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋಟು, ಅದನ್ನು ಈಗ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಈಗೇನು ಹೋಗ್ತಾ ಇರಲ್ಲ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಈ ಒಂದು ವ್ಯಾಟಿಕನ್ ಸಿಟಿಯ ಒಂದು ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಆಲ್ಮೋಸ್ಟ್ ಒಂದು 300 ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿದೆ. ಆಗ ಅವರು ಇದ್ರಲ್ಲಿ ಸ್ಟಾರ್ಟ್ ಮಾಡಿದ ಒಂದು ಉದ್ದೇಶ ಏನು ಅಂತಂದರೆ, ಮಿನಿಮಮ್ ಒಂದು 45 ಕಿಲೋಮೀಟರ್ 50 ಕಿಲೋಮೀಟರ್ ಸ್ಟ್ರೈಟ್ ಲೈನಲ್ಲಿ ಕಾಣಿಸ್ಬೇಕು ಈ ಒಂದು ಚರ್ಚ್ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಈ ಒಂದು ಡೋಮ್ನ ಇದು ಕನ್ಸ್ಟ್ರಕ್ಟ್ ಮಾಡಿದ್ರು. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ನಮ್ಮ ಇಂಡಿಯಾಗೂ ಈ ಒಂದು ಪ್ಲೇಸ್ಗೂ ತುಂಬಾನೇ ಸಂಬಂಧ ಇದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪ್ಲೇಸಿಂದ ವೆಸ್ಟರ್ನ್ಸ್ಗೆ ನಮ್ಮ ಒಂದು ಇಂಡಿಯಾದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ಕ್ರಿಸ್ಟೋಫರ್ ಕೊಲಂಬಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಆ ಜರ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಬಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಪೋಪ್ ಹತ್ರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಎಲ್ಲೇ ಹೋದ್ರು ಕೂಡ ನಮ್ಮ ಒಂದು ಇಂಡಿಯನ್ ಹಿಸ್ಟ್ರಿ ಕನೆಕ್ಟ್ ಆಗುತ್ತೆ ಈ ಒಂದು ಪ್ರಪಂಚದಲ್ಲಿ ಅಂತ ಹೇಳೋದಕ್ಕೆ ಇದು ಒಂದು ಗುಡ್ ಎಕ್ಸಾಂಪಲ್. ಈಗ ನಾನು ಸೇಂಟ್ ಬೇಸಿಲಿಕಾ ಸ್ಕ್ವೇರ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಒಂದು ವ್ಯಾಟಿಕನ್ ಮ್ಯೂಸಿಯಂ ಇಂದ ಎಕ್ಸಿಟ್ ಆಗಬೇಕು. ಈ ಮ್ಯೂಸಿಯಂ ಎಕ್ಸಿಟ್ ಮತ್ತು ಎಂಟ್ರಿ ತುಂಬಾ ಚೆನ್ನಾಗಿದೆ. ಯಾವ ತರ ಇದೆ ಅಂದ್ರೆ, ಒಂಥರ ಸ್ಪೈರಲ್ ತರ ಇದೆ. ಎಂಟ್ರಿನೂ ಅದೇ ತರ ಇದೆ, ಎಕ್ಸಿಟ್ ಅದೇ ತರ ಇದೆ. ಹೇಗಿದೆ ಅಂತ ಹೇಳ್ಬಿಟ್ಟು ಇದರಿಂದ ನೀವೇ ನೋಡಿ. ಅಲ್ಲೆಲ್ಲ ಏನು ನೋಡ್ತಾ ಇರಲ್ಲ, ಅದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ವ್ಯಾಟಿಕನ್ ಸಿಟಿಸನ್ಸ್ ಇರುವಂಥ ಮನೆಗಳು. ಆಗಲೇ ಹೇಳಿದ್ನಲ್ಲ, ಒಂದು 560 ಜನ ಇದ್ದಾರೆ ಈ ಒಂದು ಕಂಟ್ರಿಯಲ್ಲಿ ಅಂತೇಳಿ. ಆ ಕಂಟ್ರಿಯಲ್ಲಿರುವಂಥ ಜನಗಳೆಲ್ಲ ಈ ಒಂದು ರೆಸಿಡೆಂಟ್ ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡ್ತಾರೆ. ಅಲ್ಲಿಗೆ ನಮ್ಮಂಥ ಟೂರಿಸ್ಟ್ಗಳಿಗೆ ಯಾರಿಗೂ ಅಲೋ ಇಲ್ಲ. ಯಾಕಂದರೆ ಅಲ್ಲಿಗೆ ಹೋಗಬೇಕು ಅಂದರೆ ಓನ್ಲಿ ಈ ವ್ಯಾಟಿಕನ್ ಸಿಟಿಸನ್ಸ್ ಆಗಿರಬೇಕು, ಇಲ್ಲ ಅಂದರೆ ಇಲ್ಲಿನ ಡಿಪ್ಲೊಮ್ಯಾಟ್ಸ್ ಇರಬೇಕು, ಅವ್ರಿಗೆ ಮಾತ್ರ ಅಲೋ ಮಾಡ್ತಾರೆ. ಎಂಟ್ರೆನ್ಸ್ ನೋಡ್ತಾ ಇರಲ್ಲ, ಇದೇ ಆ ಎಂಟ್ರೆನ್ಸು. ಇದರೊಳಗಡೆ ಹೋಗ್ಬೇಕಂದ್ರೆ ಓನ್ಲಿ ವ್ಯಾಟಿಕನ್ ಸಿಟಿಸನ್ಸ್ ಮಾತ್ರ ಬಿಡ್ತಾರೆ. ಅಲ್ಲೆಲ್ಲ ನಿಂತಿದ್ದಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ವ್ಯಾಟಿಕನ್ ಆರ್ಮಿನೂ ಅಲ್ಲ, ಇಟಾಲಿಯನ್ ಆರ್ಮಿನೂ ಅಲ್ಲ, ಅವರೆಲ್ಲ ಸ್ವಿಸ್ ಆರ್ಮೀಸ್. ನೋಡಿ, ಇವರೆಲ್ಲ ಬಂದ್ಬಿಟ್ಟು ಸ್ವಿಸ್ ಆರ್ಮೀಸು. ಯಾಕೆಂದರೆ ಇಲ್ಲಿರುವಂಥ ಪಾಪು ಈ ಬಿಲೀವ್ ಇನ್ ಸ್ವಿಸ್ ಆರ್ಮಿ ದೆನ್ ಇಟಾಲಿಯನ್ ಆರ್ಮಿ ಆರೇನೋ ಇವರು ಓನ್ ಆರ್ಮಿನ. ಯಾಕಂದರೆ ಅಷ್ಟೊಂದು ನಂಬಿಕೆ ಇದೆ ಇವರೇ ಅವರ ಮೇಲೆ, ಯಾಕಂದರೆ ಅವರು ತುಂಬ ಶಕ್ತಿಶಾಲಿ ಆರ್ಮಿ ಅಂತೇಳಿ ಅವ್ರು ನಂಬ್ತಾರೆ. ಸೊ ಟು ಸೇಫ್ ಗಾರ್ಡ್ ಎಂಟೈರ್ ವ್ಯಾಟಿಕನ್ ಸಿಟಿ. ಈಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋವಂಥದ್ದು ದ ಫೇಮಸ್ ಸೈಂಟ್ ಪೀಟರ್ಬರ್ಗ್ ಸ್ಕ್ವೇರ್ ಅಥವಾ ಸೈಂಟ್ ಬೆಸಿಲಿಕಾ ಚರ್ಚ್. ಇದು ಎಂಟ್ರೆನ್ಸು. ನಾವು ಹೋಗ್ತಿರೋಂಥದ್ದು ಬೆಸಿಲಿಕಾ ಸ್ಕ್ವೇರ್ಗೆ. ವೆಲ್ಕಮ್ ಟು ಸೈಂಟ್ ಬೆಸಿಲಿಕಾ ಸ್ಕ್ವೇರ್. ನನ್ನ ಹಳೆ ಲಾಗಲ್ಲಿ ನೋಡಿದ್ರಲ್ಲ ವೆನಿಸಲ್ಲಿ ಯಾವ ಥರ ಕರಗೋಗಿದ್ದೆ ಅಂತೇಳಿ, ಅದೇ ರೀತಿ ಇಲ್ಲೂ ಕೂಡ ಕಳೆದೋಗ್ತೀನಿ ಅಂತ ಅನಿಸುತ್ತೆ. ವಾವ್, ಜಸ್ಟ್ ಅಮೇಝಿಂಗ್.
ಈಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿರೋದು ದ ಫೇಮಸ್ ಹೆಸರಿ ಫೇಮಸ್ ಅಂತ ಏನಾದ್ರು ಯೋಚನೆ ಮಾಡಿ ಇದೇ ವರ್ಲ್ಡ್ ಅಲ್ಲಿರುವಂಥ ಹೋಲಿ ಪ್ಲೇಸ್ ಅನ್ಬೋದು ಕ್ರಿಶ್ಚಿಯನ್ಸ್ಗೆ. ಯಾಕೆ ಅಷ್ಟೊಂದು ಹೋಲಿ ಪ್ಲೇಸ್ ಅಂತಂದರೆ, ಈಗ ನೋಡಿ ಇಸ್ಲಾಂಗೆ ಯಾವ ಥರ ಮೆಕ್ಕಾ ಮದಿನಾ ಅಥವಾ ಹಿಂದೂಸ್ಗೆ ಯಾವ ಥರ ಏನೋ ನಮ್ಮ ಕಾಶಿ ಅಥವಾ ತಿರುಪತಿನೋ, ಅದೇ ರೀತಿ ಕ್ರಿಶ್ಚಿಯನ್ಸ್ಗೆ ಈ ಒಂದು ಹೋಲಿನೆಸ್ ಅಥವಾ ಹೋಲಿ ಪ್ಲೇಸು ಈ ಒಂದು ವೆಟಿಕನ್ ಸಿಟಿಯಲ್ಲಿ ತುಂಬ ಇಂಪಾರ್ಟೆಂಟು. ನೀವೆಲ್ಲ ಮೂವೀಸಲ್ಲಿ ಅಥವಾ ನೀವೆಲ್ಲ ಏನೋ ಒಂದಷ್ಟು ವೀಡಿಯೋಸಲ್ಲಿ ಕೂಡ ನೋಡಿರ್ಬೋದು. ಡಿಸೆಂಬರ್ 25 ಬಂತು ಅಂದರೆ ಇಲ್ಲಿ ಲಕ್ಷಾನುಗಟ್ಟಲೆ ಜನ ಬರ್ತಾರೆ. ಏನಕ್ಕೋಸ್ಕರ ಅಂದರೆ ಪಾಪ್ ಅಡ್ರೆಸ್ ಮಾಡಿ ಕೇಳೋದಕ್ಕೋಸ್ಕರ. ಆ ಪಾಪ್ ಬಂದ್ಬಿಟ್ಟು ಅಲ್ಲಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಅಲ್ಲಿ ಬಂದ್ಬಿಟ್ಟು ಜಸ್ಟ್ ಈ ಥರ ಹೇಳ್ಬಿಟ್ಟು ಹೋಗ್ತಾರೆ, ಮತ್ತೆ ಫುಲ್ ಅಡ್ರೆಸ್ ಮಾಡ್ತಾರೆ. ಅದೊಂದು ಅಡ್ರೆಸ್ಸಿಂಗ್ ನೋಡೋದಕ್ಕೆ ಅಂತಲೇ ಇಷ್ಟೊಂದು ಜನ ಬರ್ತಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಪಾಪ್ದು ಒಂದು ಇಂಪಾರ್ಟೆನ್ಸು ಕ್ರಿಶ್ಚಿಯಾನಿಟಿಯಲ್ಲಿ. ಸೊ ಹೇಗಿತ್ತು ಈ ಒಂದು ವ್ಯಾಟಿಕನ್ ಟೂರ್ ಅಥವಾ ವ್ಯಾಟಿಕನ್ ವ್ಲಾಗ್? ನಿಮಗೆಲ್ಲ ಇಷ್ಟ ಇದೆ ಅಂತ ಅಂದ್ಕೊಂತೀನಿ. ಇಷ್ಟ ಗೊತ್ತಿಲ್ಲ ಏನು ಮಾಡ್ಬೇಕಂತೇಳಿ ಹೋಗಿ ಟಕ ಟಕ್ ಅಂತ ಹೇಳ್ಬಿಟ್ಟು ಜಲ್ದಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಸ್ಮಾಲೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ನಿಮ್ಮ ಕನ್ನಡಿಗ. ವೆಲ್ಕಮ್ ಟು ದ ವಂಡರ್ ಆಫ್ ದ ವರ್ಲ್ಡ್, ದ ಕಲೋಸಿಯಂ.